ಆ್ಯಂಡ್ 1 ವೀಕಲ್ಲಿ ನೀವು ನನ್ನ ನೋಡ್ಬೋದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾಸ್ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಈಗ ಜಸ್ಟ್ ನಾನು ಜಿಮ್ ಆಲ್ಮೋಸ್ಟ್ ಮುಗಿಸಿದ್ದೀನಿ. ಇನ್ನೊಂದು ಸ್ವಲ್ಪ ವರ್ಕೌಟ್ ಇದೆ, ಅದನ್ನು ಮುಗಿಸ್ಕೋಬೇಕು. ಸೊ ಏನೆಲ್ಲ ಮಾಡ್ತೀನಿ ನಾನು ವೆಯ್ಟ್ ಲಾಸ್ ಮಾಡುವಾಗ ಹಾರ್ಡ್ ಚಾಲೆಂಜ್ನಲ್ಲಿ ಅಂತ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತೀನಿ. ಕೆಲವು ವೆಯ್ಟ್ ಲಿಫ್ಟ್ ಮಾಡಿ ತೋರಿಸಿದ್ದೀನಿ. ನೀವು ವೆಯ್ಟ್ ಇಲ್ಲದೆ ಕೂಡ ಮಾಡಬಹುದು, ಬಟ್ ನೀವಾಗಲೇ ವರ್ಕೌಟ್ ಮಾಡ್ತಾಯಿದ್ರೆ ಆದಷ್ಟು 1-2 kg ಅಷ್ಟು ವೆಯ್ಟ್ ಲಿಫ್ಟ್ ಮಾಡಿ ಅಂತ ಹೇಳ್ತೀನಿ. ಅಕಸ್ಮಾತ್ ನಿಮ್ಮ ಹತ್ರ ವೆಯ್ಟ್ ಇಲ್ಲ, ಡಂಬಲ್ಸ್ ಈ ಥರ ಇಲ್ಲ ಅಂದರೆ ನೀವು ಬೇಕಿದ್ರೆ 2 ಲೀಟರ್ ಬಾಟಲ್ಸ್ನ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲ ಅವೆಲ್ಲ ಜಂಜಾಟ ಬೇಡ ಅನ್ನೋರು ವೆಯ್ಟ್ ಇಲ್ದಿದ್ರೂ ಕೂಡ ನೀವು ಈ ಎಕ್ಸಸೈಸ್ನ ವರ್ಕೌಟ್ಸ್ನ ಮಾಡ್ತಾ ಹೋಗ್ಬೋದು. ಟ್ರಸ್ಟ್ ಮೀ, ತುಂಬ ಫಾಸ್ಟಾಗಿ ವೆಯ್ಟ್ ಲಾಸ್ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಸೊ ಇದ್ರ ಜೊತೆಲಿ ನಾನು ಡಯಾಸ್ಟಾಸಿಸ್ ರೆಕ್ಟಿ ಅನ್ನೋ ವರ್ಕೌಟ್ ಕೂಡ ಮಾಡ್ತೀನಿ. ಅದಕ್ಕೆ ರಿಲೇಟೆಡ್ ಅಂದರೆ ಯಾರಿಗೆಲ್ಲ ಇಲ್ಲಿ ಮಸಲ್ಸ್ ಇರುತ್ತಲ್ಲ, ಯಾರೆಲ್ಲ ಡೆಲಿವರಿ ಆಗಿದೆ, ಹೊಟ್ಟೆ ಹಾಗೆ ನಿಂತಿರುತ್ತಲ್ವ, ಸೊ ಏನಕ್ಕೆ ಅಂತ ಅದ್ರ ರೀಸನ್ ನನಗೆ ನೀವು ಕೇಳಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ವಿಡಿಯೋ ಮಾಡ್ತೀನಿ. ಅದ್ರ ವರ್ಕೌಟ್ ಕೂಡ ಮಾಡ್ತಾಯಿದ್ದೀನಿ. ತುಂಬ ಸಖತ್ತಾಗಿ ವರ್ಕ್ ಮಾಡುತ್ತೆ. ಯಾರಿಗೆಲ್ಲ ಮಗು ಆಗಿದೆ ಅವರಿಗಷ್ಟೇ ಇಲ್ಲ, ಏನಕ್ಕೆ ಹೊಟ್ಟೆ ಹೀಗೆ ನಿಂತ್ಕೊಳ್ಳುತ್ತೆ ಅಂದರೆ ಒಳಗಡೆ ಮಸಲ್ಸ್ ಎಲ್ಲ ನಮ್ಮದು ಲೂಸ್ ಆಗಿರುತ್ತೆ, ಸೊ ಅಗಲ ಆಗಿರುತ್ತೆ. ಸೊ ಅದನ್ನು ಟೈಟ್ ಮಾಡಬೇಕು. ಟೈಟ್ ಆದರೆ ಅಂದರೆ ಕೋರ್ ಟೈಟ್ ಆದರೆ ಆಟೋಮೆಟಿಕಲಿ ಫ್ಲ್ಯಾಟ್ ಬೆಲ್ಲಿ ಸಿಗುತ್ತೆ. ಸೊ ಕೆಲವ್ರಿಗೆ ಮಗು ಆಗದೇ ಇದ್ದರೂ ಕೂಡ ಕೆಲವು ಸಲ ಹೊಟ್ಟೆ ಹಾಗೆ ನಿಂತಿರುತ್ತೆ, ಸೊ ಅವ್ರಿಗೂ ಕೂಡ ಒಳಗಡೆ ಮಸಲ್ಸ್ ಲೂಸ್ ಆಗಿರುತ್ತೆ. ಸೊ ಆ ವರ್ಕೌಟ್ ಕೂಡ ನಾನು ಮಾಡ್ತಾಯಿದ್ದೀನಿ. ಜಸ್ಟ್ 5 ಮಿನಿಟ್ಸ್ ಸಾಕು. ಒಂದು ದಿನಕ್ಕೆ ಒಂದು 5 ನಿಮಿಷ ಮಾಡಿದರೆ ಸಾಕು. ನಿಮ್ಮ ಮಸಲ್ಸ್ ಅದೆಲ್ಲ ಟೈಟ್ ಆಗುತ್ತೆ, ಕೋರ್ ಕೂಡ ಟೈಟ್ ಆಗುತ್ತೆ, ಬೆಲ್ಲಿ ಫ್ಲ್ಯಾಟ್ ಆಗುತ್ತೆ. ಆ ವರ್ಕೌಟ್ ಬೇಕು ವಿಡಿಯೋ ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ ಈ ವರ್ಕೌಟ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ನೀವು ಕೂಡ ಈ ವರ್ಕೌಟ್ನ ಮಾಡ್ತೀರಾ. ಫಾಸ್ಟ್ ವೆಯ್ಟ್ ಲಾಸ್ ಬೇಕು ಅಂದರೆ ಈ ವರ್ಕೌಟ್ ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು ವಿತ್ ಡಯಟ್. ಸೊ ಬನ್ನಿ ನೋಡೋಣ. ಜಿಮ್ಮಿಗೆ ಹೋದ್ಮೇಲೆ ಫಸ್ಟ್ ನಾನು ವಾರ್ಮಪ್ಗೋಸ್ಕರ ಸ್ಟಾರ್ಟಿಂಗ್ ಒಂದು 5 ಮಿನಿಟ್ಸ್ ವಾಕ್ ಮಾಡ್ತೀನಿ, ಆಮೇಲೆ ಸ್ವಲ್ಪ ಜಾಗಿಂಗ್ ಥರ ಮಾಡ್ತೀನಿ. ಇದಾದಮೇಲೆ ಒಂದು ಹಾಫ್ ಆನ್ ಅವರ್ವರೆಗೂ ನಾನು ಈ ರೀತಿ ಜಾಗಿಂಗ್ ಆ್ಯಂಡ್ ವಾಕಿಂಗ್ ಹೀಗೆ ನಾನು ಇಂಟರ್ಚೇಂಜ್ ಮಾಡ್ತಾ ಇರ್ತೀನಿ. ಇದಾದಮೇಲೆ ನಾನು ನನ್ನ ವರ್ಕೌಟ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾರ್ಡ್ ಚಾಲೆಂಜ್ ಸ್ಟಾರ್ಟ್ ಮಾಡುವಾಗ ಅಥವಾ ಯಾವುದೇ ಡಯಟ್ ಮಾಡುವಾಗ ಯಾವ ರೀತಿ ವರ್ಕೌಟ್ ಮಾಡಬೇಕು ಅಂತ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೇಮ್ ಇದೇ ರೀತಿ ನೀವು ಫಾಲೋ ಮಾಡಿ. 1 ವೀಕಲ್ಲಿ ನೀವು ನಿಮ್ಮ ಬೆಲ್ಲಿ ಫ್ಲ್ಯಾಟ್ ಆಗೋದು ನೋಡ್ತೀರಾ, ವೆಯ್ಟ್ ಲಾಸ್ ಆಗೋದನ್ನು ಕೂಡ ನೋಡ್ತೀರಾ. ಜಿಮ್ಮಿಗೆ ಬಂದಿರೋದ್ರಿಂದ ನಾನು 2.5 kg ಡಂಬಲ್ಸ್ನ ನಾನು ಎತ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ 1 ಲೀಟರ್ ಬಾಟಲ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50. ನೀವು ಮಧ್ಯದಲ್ಲಿ ಗ್ಯಾಪ್ ತಗೊಂಡು ಕೂಡ ನೀವು ಕಂಪ್ಲೀಟ್ ಮಾಡಬಹುದು. ನೆಕ್ಸ್ಟ್ ನಾನು ಹೈ ನೀ ರೇಸ್ನ ಮಾಡ್ತಾ ಇದ್ದೀನಿ. ನೀವು ಈಚ್ ಎಕ್ಸಸೈಸ್ 45 ಸೆಕೆಂಡ್ಸ್ ಟೈಮರ್ ಇಟ್ಕೊಂಡು ಕೂಡ ನೀವು ಮಾಡಬಹುದು. ಇಲ್ಲ ಅಂದರೆ 50 ಕೌಂಟ್ಸ್ 50 to 60 ಕೌಂಟ್ಸ್ವರೆಗೂ ನೀವು ಕೌಂಟ್ ಮಾಡಿಕೊಂಡು ಕೂಡ ಮಾಡಬಹುದು. ಈಗ ಸ್ಟಾರ್ಟ್ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50. ಆ್ಯಂಡ್ ಈಚ್ ಎಕ್ಸಸೈಸ್ ಮಧ್ಯದಲ್ಲಿ ನೀವು 10 to 15 ಸೆಕೆಂಡ್ ಅಷ್ಟು ನೀವು ರೆಸ್ಟ್ ಕೂಡ ತೊಗೋಬೋದು. ಕಂಟಿನ್ಯೂಸ್ಲಿ ಮಾಡಬೇಕು ಅಂತ ಏನೂ ಇಲ್ಲ. ಈಗ ನೆಕ್ಸ್ಟ್
ಇದು ಸ್ಕ್ವಾಟ್ಸ್ ಮಾಡ್ತಾ ಇದ್ದೀನಿ. 1 2 3 4 5 6 7 8 9 10 11 12 13 14 15 16 17 18 19 ಆಲ್ಮೋಸ್ಟ್ 20. ಈ ಎಲ್ಲ ಎಕ್ಸಸೈಸ್ ಬೆಲ್ಲಿ ಫ್ಯಾಟ್ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಈಗ ನೆಕ್ಸ್ಟ್ ಎಕ್ಸಸೈಸ್ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 ಓಕೆ 25 ಮಾಡಿದ್ದೀನಿ. ಕೆಲವು ಸಲ ನಾನು ಜಾಸ್ತಿ ಕೂಡ ಮಾಡ್ತೀನಿ. ಎನರ್ಜಿ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಕೌಂಟ್ಸ್ವರೆಗೂ ಮಾಡ್ತೀವಿ ಅಂತ. ಈಗ ನೆಕ್ಸ್ಟ್ ಈ ಒಂದು ಕೋಲ್ ತಗೊಳ್ಳಿ. ನೀವು ಕರ್ಟನಿಗೆ ಹಾಕೋತೀವಲ್ಲ ಆ ಥರದ್ದು ಬೇಕಾದರೂ ತೊಗೋಬೋದು, ಬಟ್ ಲಾಂಗ್ ಇರಲಿ, ನಿಮಗೆ ಕಂಫರ್ಟಬಲ್ ಆಗಿರುತ್ತೆ. ಸೊ ಈ ಥರ ನೀವು ಶೋಲ್ಡರ್ಸ್ ಮೇಲೆ ಹೀಗೆ ಇಟ್ಕೊಳ್ಳಿ ಆ್ಯಂಡ್ ಅದನ್ನು ಹೀಗೆ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಕ್ಕನ್ನು ಹಿಡ್ಕೊಂಡು ಟ್ವಿಸ್ಟ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50. ಸೊ ಆಲ್ಮೋಸ್ಟ್ ನಾನು 50ನೇ ಮಾಡ್ತೀನಿ, ಯಾಕಂದರೆ ತಲೆ ತಿರುಗಿ ಬರುತ್ತೆ ಜಾಸ್ತಿ ತಿರುಗಾಡಿದರೆ. ಇದು ನಮ್ಮ ಬೆಲ್ಲಿ ಫ್ಯಾಟ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಜಂಪಿಂಗ್ ಜಾಕ್ಸ್ ನಾನು ಆಲ್ಮೋಸ್ಟ್ 80ವರೆಗೂ ಮಾಡ್ತೀನಿ. ನೀವು ಇದಕ್ಕೆ ಟೈಮರ್ ಇಟ್ಕೊಳ್ಳಿ ಅಂತಲೇ ಹೇಳ್ತೀನಿ, 45 ಸೆಕೆಂಡ್ಸ್ವರೆಗೂ, ಅಥವಾ ನನ್ನ ಜೊತೆಲೇ ಮಾಡ್ಬೋದು. ಬಟ್ ನಾನು ಜಂಪಿಂಗ್ ಜಾಕ್ಸ್ನ ಎವ್ರಿ 20 ಕೌಂಟ್ಸಿಗೂ ಒಂದು ಸಲ ಅಥವಾ 30 ಕೌಂಟ್ಸಿಗೂ ಒಂದು ಸಲ ನಾನು ಗ್ಯಾಪ್ ತಗೋತೀನಿ. ಬಟ್ ಫಸ್ಟ್ ಟೈಮ್ ಮಾಡುವಾಗ ಈ ರೀತಿ, ಫಸ್ಟ್ ಟೈಮ್ ಅಂದರೆ ಒಂದು ದಿನಕ್ಕೆ ಸ್ಟಾರ್ಟಿಂಗ್ ಅದು ಮಾಡ್ತೀನಲ್ಲ 40 ಕೌಂಟ್ಸ್ವರೆಗೂ ಕಂಟಿನ್ಯೂಸ್ಲಿ ಮಾಡ್ತೀನಿ. ಅದಾದಮೇಲೆ ನಾನು ಸ್ವಲ್ಪ ಗ್ಯಾಪ್ ತಗೋತೀನಿ, ಒಂದು 10 ಸೆಕೆಂಡ್ಸ್, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಆಲ್ಮೋಸ್ಟ್ ನಾನು 80 to 100 ಕೌಂಟ್ವರೆಗೂ ಕಂಪ್ಲೀಟ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮಗೆ 80 to ಅಷ್ಟು 100ವರೆಗೂ ಮಾಡೋಕ್ಕಾಗಲ್ಲ ಅಂದರೆ ಸ್ಟಾರ್ಟಿಂಗ್ ನೀವು ಒಂದು 30 ಕೌಂಟ್ಸ್ವರೆಗೂ ಮಾಡಿ, ಒಂದು 2 to 3 ಡೇಸ್. ಅದಾದಮೇಲೆ 50ಗೆ ನೀವು ಅದನ್ನು ಮಾಡಿ, ನೆಕ್ಸ್ಟ್ ಅದಾದಮೇಲೆ 60 70 ಹೀಗೆ ಅಭ್ಯಾಸ ಆಗ್ತಾ ಆಗ್ತಾ ನಿಮಗೂ ಇಂಟ್ರೆಸ್ಟ್ ಬರುತ್ತೆ ಆ್ಯಂಡ್ ನೀವು ಕೂಡ ಕೌಂಟ್ನ ಇನ್ಕ್ರೀಸ್ ಮಾಡಬಹುದು. ಕಂಟಿನ್ಯೂಯಸ್ಲಿ ನನಗೆ ಮಾಡೋಕ್ಕಾಗಲ್ಲ ಅಂದರೆ ಇಡೀ ನೀವು ದಿನ ನಿಮ್ಮ ಹತ್ರ ಟೈಮ್ ಇರುತ್ತೆ, ಸ್ವಲ್ಪ ಗ್ಯಾಪ್ ತೊಗೊಂಡು ನೀವು ಅದನ್ನು ಮಾಡ್ಬೋದು. ಬಟ್ ಊಟ ಆಗಿ 2-3 ಅವರ್ಸ್ ಆದಮೇಲೆ ಮಾಡಿದರೆ ಒಳ್ಳೆಯದು. ಸೊ ನಾನಿಲ್ಲಿ ಜಸ್ಟ್ ಐ ಥಿಂಕ್ ನಾನು 80 to 100 ಮಾಡಿದ್ದೀನಿ. ಸೊ ನೀವು ಟೈಮಿಂಗ್ ಇಟ್ಕೊಳ್ಳಿ. ನಾನು ಇದನ್ನು ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಸೊ ಅದನ್ನು ನಾನು ಕೌಂಟ್ ಮಾಡಲಿಲ್ಲ ಇದನ್ನು ನೀವು ಮಾಡುವಾಗ.
ಸೊ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವರ್ಕೌಟ್. ಆ್ಯಕ್ಚುಲಿ ನಾನು ಜಿಮ್ಮಿಗೆ ಬರ್ತೀನಿ, ಜಿಮ್ಮಿಗೆ ಬಂದು ನನಗೇನು ವರ್ಕೌಟ್ ಮಾಡೋದಕ್ಕೇನು ಒಂಥರ ಮೋಟಿವೇಶನ್ ಥರ ಸಿಗುತ್ತೆ ಬೇರೆಯವ್ರನ್ನ ನೋಡಿ. ಅರ್ಲಿಯರ್ ನಾನು ಥ್ರೆಡ್ಮಿಲ್ ಇದೆಲ್ಲವೂ ಜಸ್ಟ್ 15 ಮಿನಿಟ್ಸ್ 10 ಮಿನಿಟ್ಸ್ ಹೀಗೆ ಮಾಡ್ತಿದ್ದೆ. ಬಟ್ ಬೇರೆಯವರು 50 ಮಿನಿಟ್ಸ್ 1 ಅವರ್ವರೆಗೂ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ನೋಡ್ಬಿಟ್ಟು ಇಲ್ಲ ನಾನು 30 ಮಿನಿಟ್ಸ್ ಮಾಡಲೇಬೇಕು ಅಂತ ಈಗ ಸದ್ಯಕ್ಕೆ 30 ಮಿನಿಟ್ಸ್ವರೆಗೂ ನಾನು ಎಕ್ಸ್ಟೆಂಡ್ ಮಾಡಿದ್ದೀನಿ. ಇನ್ನು ಫ್ಯೂಚರ್ ಡೇಸಲ್ಲಿ ನೋಡ್ತೀನಿ. ಆದರೆ 30 ಮಿನಿಟ್ಸ್ ಈಸ್ ಮೋರ್ ದೆನ್ ಎನಫ್. 30 ಮಿನಿಟ್ಸ್ ಸಾಕು ವಾಕಿಂಗ್. ಒಂದು ನಿಮಿಷ ಸರಿ ಕೂತ್ಕೋತೀನಿ. ಓಕೆ, ಸೊ 30 ಮಿನಿಟ್ಸ್ ಸಾಕು. ನೀವು ವಾಕಿಂಗ್ ಆದರೂ ಮಾಡಿ ಹೊರಗಡೆ, ಅಥವಾ ಜಿಮ್ಮಲ್ಲಿ ಬಂದು ನೀವು ಥ್ರೆಡ್ಮಿಲ್ಲಲ್ಲಿ 30 ಮಿನಿಟ್ಸ್ ಕೂಡ ಮಾಡಿ. ಸೊ ಜಿಮ್ಮಲ್ಲಿ ನೀವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ನೀವೆಲ್ಲ ಅಲ್ಲಿ ಅಕಾರ್ಡಿಂಗ್ ಟು ನೀವು ಕಸ್ಟಮೈಸ್ ಮಾಡ್ಕೋಬೋದು. ಅಂದರೆ ನೀವು ಇನ್ಕ್ಲೈನ್ ಇದೆಲ್ಲ ಇರುತ್ತೆ, ಸ್ಪೀಡ್ ಎಷ್ಟು ಇನ್ಕ್ರೀಸ್ ಮಾಡೋದು ಅದೆಲ್ಲ ಇರುತ್ತೆ, ಅದನ್ನು ಮಾಡ್ಕೋಬೋದು. ಇಲ್ಲಾಂದರೆ ನಾರ್ಮಲಾಗಿ ನೀವು ಮನೆ ಹತ್ರನೇ ಒಂದು 30 ಮಿನಿಟ್ಸ್ ಎವ್ರಿ ಡೇ ವಾಕ್ ಮಾಡ್ಬೋದು. ಆ್ಯಂಡ್ ಈ ವರ್ಕೌಟ್ ನಾನು ಜಿಮ್ಮಲ್ಲಿ ಮಾಡಿದ್ದೀನಲ್ಲ, ಇದನ್ನು ನೀವು ಮನೆಯಲ್ಲೂ ಕೂಡ ಮಾಡಬಹುದು. ನಾನು ಜಿಮ್ಮಿಗೆ ಬಂದು ಏನಕ್ಕೆ ಮಾಡ್ತೀನಿ ಅಂದರೆ, ನನಗೊಂಥರ ಚೆನ್ನಾಗಿ ಅನಿಸುತ್ತೆ, ಅದಕ್ಕೆ ಮಾಡ್ತೀನಿ. ಸೊ ಜಿಮ್ಮಲ್ಲಿ ಇಕ್ವಿಪ್ಮೆಂಟ್ಸ್ ಕೂಡ ಇರುತ್ತಲ್ಲ, ಸೊ ಅದನ್ನು ಸ್ವಲ್ಪ ಯೂಸ್ ಮಾಡ್ತೀನಿ, ಜಾಸ್ತಿ ಯೂಸ್ ಮಾಡೋದಿಲ್ಲ. ಆ್ಯಂಡ್ 1 ವೀಕಲ್ಲಿ ನೀವು ನನ್ನ ನೋಡ್ಬೋದು. ಸೊ ನಾನೇ ಇದ್ದೀನಿ ಲೈವ್ ರಿಸಲ್ಟ್. ಸೊ ಟ್ರಸ್ಟ್ ಮೀ, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಮತ್ತು ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಫಿಟ್ ಆಗಿರಿ. ಆ್ಯಂಡ್ ಯಾರಿಗೂ ಏನೂ ಆಗೋದು ಬೇಡ, ದೇವರು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್. ಸೊ ಇನ್ನೊಂದಿದೆ, ಅದನ್ನು ಮಾಡ್ತೀನಿ. ನೆಕ್ಸ್ಟ್ ನಾನು ಈ ರೀತಿ ಕ್ರಂಚಸ್ ಕೂಡ ಮಾಡ್ತೀನಿ. ಸ್ಟಾರ್ಟಿಂಗ್ ನಾನು ಮಾಡುವಾಗ ಜಸ್ಟ್ ಒಂದು 20ವರೆಗೂ ಮಾಡ್ತಿದ್ದೆ, ಯಾಕಂದರೆ ಜಾಸ್ತಿ ಆಗಲ್ಲ ಫಸ್ಟ್ ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಮಾಡಿದಾಗ. ಇದಾದಮೇಲೆ 25 ಕಂಟಿನ್ಯೂ ಮಾಡಿದೆ, ನೆಕ್ಸ್ಟ್ 30 ಮಾಡಿದೆ, ನೆಕ್ಸ್ಟ್ 40, ಆಮೇಲೆ 60, 80 ಆ್ಯಂಡ್ ನೆಕ್ಸ್ಟ್ 100ವರೆಗೂ ರೀಚ್ ಆದೆ. ಬಟ್ ಇದು ಕೂಡ ನಮ್ಮ ಎನರ್ಜಿ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎನರ್ಜಿ ಲೆವೆಲ್ ನೋಡಿಕೊಂಡು ನಾನು ಇದನ್ನು ಮಾಡ್ತಾ ಹೋಗ್ತೀನಿ. ಕೆಲವು ಸಲ ಆಗಲ್ಲ ಅಂದರೆ ನಾನು ಜಸ್ಟ್ 50 ಅಥವಾ 25, 30ವರೆಗೂ ಮಾಡ್ತೀನಿ, ಅದು ಕೂಡ ವರ್ಕ್ ಮಾಡುತ್ತೆ. ಇದಾದಮೇಲೆ ಮನೆಗೆ ಬಂದಮೇಲೆ ಡ್ರೆಸ್ ಚೇಂಜ್ ಮಾಡಿ, ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿ ನಾನು ಬ್ಲ್ಯಾಕ್ ಕಾಫಿ ಕುಡಿದೆ. ಇದ್ರ ರೆಸಿಪಿ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ. ಬಾಯ್.